ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಬನಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 23ರಲ್ಲಿ ಸಿಸಿ ಚರಂಡಿ ಹಾಗೂ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಕಿತ್ತಗಾನಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 16 ಮತ್ತು 23ರಲ್ಲಿ ಸಿಸಿ ಚರಂಡಿ ಹಾಗೂ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಬೊಮ್ಮಸಂದ್ರ ಗ್ರಾಮದ ವಾರ್ಡ್ ನಂಬರ್ 6ರಲ್ಲಿ ಸಿಸಿ ಚರಂಡಿ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಬಿ ಶಿವಣ್ಣರವರು. ಇನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಸುಮಾರು 1,79 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ಚರಂಡಿ ಹಾಗೂ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಬಿ ಶಿವಣ್ಣರವರು. ಇನ್ನು ಸ್ಥಳದಲ್ಲಿ ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್, ಜೆಇ ಚಂದ್ರಶೇಖರ್, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಎ ಗೋಪಾಲ್, ಮುಖಂಡರಾದ ಬನಹಳ್ಳಿ ಅಬ್ಬಿ, ಕಿತ್ತಗಾನಹಳ್ಳಿ ಆನಂದ್, ಬಾಬು, ರಘು, ಬನಹಳ್ಳಿ ಸಂಪತ್ ರೆಡ್ಡಿ, ಮುನಿಯಲ್ಲಪ್ಪ, ಬೊಮ್ಮಸಂದ್ರ ಶ್ರೀನಿವಾಸ್, ವಿಜಯ್ ಕುಮಾರ್ ಮತ್ತು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿನಲ್ಲಿ ಕಿತ್ತಗಾನಹಳ್ಳಿನಲ್ಲಿ ಸುಮಾರು ಒಂದು 66 ಲಕ್ಷ ರೂಪಾಯಿ ರಸ್ತೆ ಅದು ಡ್ರೈನೇಜು, ಅದೇ ರೀತಿಯಾಗಿ ಬೊಮ್ಮಸಂದ್ರದಲ್ಲಿ 50 ಲಕ್ಷ ರೂಪಾಯಿದು ಡ್ರೈನೇಜು ಸುಮಾರು ದಿವಸದಿಂದ ಇದು ಪೆಂಡಿಂಗ್ ಇತ್ತದು. ಅದೇ ರೀತಿ ಮತ್ತು ನಮ್ಮ ಕಿತ್ತಗಾನಹಳ್ಳಿನಲ್ಲಿ ಬನಹಳ್ಳಿನಲ್ಲಿ ಕೂಡ ಒಂದು ಕಾಂಕ್ರೀಟ್ ರಸ್ತೆ, ಮತ್ತು ಕಿತ್ತಗಾನಹಳ್ಳಿನಲ್ಲಿ ಇನ್ನೊಂದು 47 ಲಕ್ಷ ರೂಪಾಯಿದು ಒಂದು ಕವರಿಂಗ್ ಸ್ಲಾಬು. ಇಷ್ಟನ್ನು ಕೂಡ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಇನ್ನೇನು ಕೆಲಸ ಪ್ರಾರಂಭ ಆಗ್ತದೆ. ಸುಮಾರು ಕಡೆಗೆ ಇವತ್ತು ಮಳೆ ಬಂದು ಸ್ವಲ್ಪ ರಸ್ತೆಗಳೇನೋ ಕೂಡ ಹಾಳಾಗಿದ್ದಾವೆ. ಅವೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡುವಂಥದ್ದು ಮತ್ತು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಅಡಿಯಲ್ಲಿ ಇವತ್ತು ನಮಗೆ ಸುಮಾರು 1,80 ಲಕ್ಷದಷ್ಟು ಕಾಮಗಾರಿಗಳು ಇವತ್ತು ಗುದ್ದಲಿ ಪೂಜೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣವರು ಇವತ್ತು ನೆರವೇರಿಸಿದ್ದಾರೆ. ನಮ್ಮ ಬೊಮ್ಮಸಂದ್ರ 6ನೇ ವಾರ್ಡಲ್ಲಿ 50 ಲಕ್ಷ ರೂಪಾಯಿ, ಕಿತ್ತಗಾನಹಳ್ಳಿ 16ನೇ ವಾರ್ಡ್ನಲ್ಲಿ 66.5 ಲಕ್ಷ, ಮತ್ತು ವಾರ್ಡ್ ನಂಬರ್ 16 ಕಿತ್ತಗಾನಹಳ್ಳಿ ಗಡಿಯಿಂದ ರಾಜಪ್ಪನ ಮನೆಯವರೆಗೆ 47.25 ಲಕ್ಷ, ಮತ್ತು ವಾರ್ಡ್ ನಂಬರ್ 10 ಟ್ರಾಂಕ್ವಿಲ್ ಸಿಟಿ ಬಡಾವಣೆಯಲ್ಲಿ ಪಾರ್ಕ್ ಅಭಿವೃದ್ಧಿ. ಸೊ ಈ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದಾರೆ. ನಿಜಕ್ಕೂ ಇದು ಸಂತೋಷ. ಈಗ
ನಮ್ಮ ಮಾನ್ಯ ಶಾಸಕರು ಈಗೇನು ಎಲ್ಲ ಕಾಮಗಾರಿ ಆ್ಯಕ್ಷನ್ ಪ್ಲಾನ್ಗಳನ್ನ ಕಳಿಸ್ಕೊಟ್ಟಿದ್ರು ಸರ್ಕಾರಕ್ಕೆ, ಈಗ ಅದೆಲ್ಲ ಆ್ಯಕ್ಷನ್ ಪ್ಲಾನ್ ಆಗಿ ಬಂದಿದೆ. ಸೊ ಈಗ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು 150 ಕೋಟಿ ರೂಪಾಯಿಗಳಷ್ಟು ರಸ್ತೆ ಡಾಂಬರೀಕರಣಕ್ಕೆ ಈಗ ಅದೆಲ್ಲ ಆ್ಯಕ್ಷನ್ ಪ್ಲಾನ್ ಆಗಿ ಈಗ ಸದ್ಯದಲ್ಲೇ ಈಗೆಲ್ಲ ಭೂಮಿ ಪೂಜೆಗಳು ನೆರವೇರೋ ಹಂತದಲ್ಲಿದೆ. ಸೊ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಈ ಒಂದು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮುಕ್ಕಾಲು ಭಾಗ ರಸ್ತೆಗಳು ಎಲ್ಲ ಡಾಂಬರೀಕರಣ ಆಗ್ತವೆ. ಇನ್ನು ಉಳಿದ ಭಾಗ ಮುಂದಿನ ವರ್ಷ ಅದರಲ್ಲಿ ಅನುದಾನದಲ್ಲಿ ಅದನ್ನು ಆ್ಯಕ್ಷನ್ ಪ್ಲಾನ್ ಮಾಡಿ ಈ ಒಂದು 2 ವರ್ಷದೊಳಗಡೆ ನಮ್ಮ ತಾಲೂಕಿನಲ್ಲಿ ಏನು ಈಗ ಗ್ರಾಮ ರಸ್ತೆಗಳಿದ್ದಾವೆ ಅಥವಾ PWD ರಸ್ತೆಗಳಿದ್ದಾವೆ ಅಥವಾ ಜಿಲ್ಲಾ ರಸ್ತೆಗಳಿದ್ದಾವೆ. ಸೊ ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗಿ ವಾಹನ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಮಾನ್ಯ ಶಾಸಕರನ್ನು ತುಂಬ ಹೃದಯದಿಂದ ಅಭಿನಂದಿಸೋದಕ್ಕೆ ಬಯಸ್ತೇವೆ.